ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ರೆಸ್ಟ್ ಏರಿಯಾ ಆಗೇನು. ಇದು ಈ ಕಡೆಯಿಂದ ಬರೋ ವೆಹಿಕಲ್ಸ್ಗೆ ಈ ಕಡೆ, ಆ ಕಡೆ ಒಂದಿದೆ, ಅಲ್ಲಿ ತೋರಿಸ್ತೀನಿ. ಅದು ಆ ಕಡೆ ಹೋಗ್ತಿರೋ ವೆಹಿಕಲ್ಸ್ಗೆ ಅಲ್ಲೊಂದಿದೆ ನೋಡಿ, ಆ ಕಡೆಯಿಂದ ಹೋಗುತ್ತಲ್ಲ ಅದಕ್ಕೆ. ಇದು ಈ ಕಡೆ ಹೋಗೋ ವೆಹಿಕಲ್ಸ್ಗೆ ರೆಸ್ಟ್ ಏರಿಯಾ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೂ ಇಟ್ಟಿದ್ದಾರೆ, ಬೇಕು ಅಂದ್ರೆ ಆಗಲಿ ಅಂತ. ಇವಾಗ ಬಿಸಿಲು, ಬಟ್ ಇದು ಇದೆಯಲ್ಲ ಯಾವ್ದು ಚಲೋ ಆಯ್ತದೆ. ಇದು ಪಿಕ್ನಿಕ್ ಸ್ಪಾಟ್ ಥರ ಟೇಬಲ್ಲು ಎಲ್ಲ ಇದೆ ಅಲ್ಲಿ. ಆಮೇಲೆ ಇದು ಗೇಮ್, ಅದು ಮಕ್ಕಳು ಆಡೋದು ಜಾಗ. ಇದೆಲ್ಲ ಪಾರ್ಕಿಂಗು. ಇದು ಒಳಗಡೆ ಹಿಂಗಿದೆ, ಕಾಣಿಸ್ತಾ ಇದೆಯಲ್ಲ, ಇದು ಕಡೆ ರೆಸ್ಟ್ ರೂಮ್ಸ್ ಎಲ್ಲ ಇದೆ. ಮೆನ್ನಿಗೆ ಬೇರೆ, ಲೇಡೀಸ್ ಬೇರೆ ಅಂತ. ಅದು ರೆಸ್ಟ್ ರೂಮ್ಸು. ಇದು ವಾಟರ್ ಕುಡಿಯೋಕ್ಕೆ ಫೌಂಟನ್ನು. ಇದು ಮೆನ್ನು, ಲೇಡೀಸು. ಇದೆಲ್ಲ ಈ ಥರ ಇದೆ. ಕೆಳಗಡೆ ಎಲ್ಲ ಈ ಥರ ಚೆನ್ನಾಗಿದೆ ಅಂತೆ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಅಂತ. ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಈ ಕಡೆ ಪಾರ್ಕಿಂಗು, ಒಳಗಡೆ ಏನೋ ಇಟ್ಟಿದ್ದಾರೆ, ನೋಡೋಣ. ಇಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಕ್ಕೆ ಅಂಥದ್ದನ್ನು ಹಾಕಿದ್ದಾರೆ. ಇಲ್ಲಾಂದರೆ ಫೇಮಸ್ ಆಗಿರೋ ಜಾಗಗಳನ್ನ, ಹಳೇದು ಹೆಂಗಿತ್ತು ಅಂತ ಹೇಳಿಬಿಟ್ಟು. ಚಾರ್ಜ್ ಮಾಡ್ಕೊಳ್ಳೋಕೆ ಏನಾದ್ರು ಲ್ಯಾಪ್ಟಾಪ್ ತೊಗೊಂಡ್ರು, ಇಲ್ಲಾಂದರೆ ಕೂತ್ಕೊಂಡು ಕೆಲಸ ಏನಾದ್ರು ಮಾಡಬೇಕು ಅಂದರೆ ರೆಸ್ಟ್ ತೊಗೊಳ್ತಾ. ಅದು ಇದು ವೆಂಡಿಂಗ್ ಮಿಷಿನು. ಈ ಕಡೆ ಇನ್ನೊಂದು ರೆಸ್ಟ್ ರೂಮ್ ಇಟ್ಟಿದ್ದಾರೆ, ಮತ್ತು ಫೌಂಟನ್ ಇಟ್ಟಿದ್ದಾರೆ. ಈ ಕಡೆಯಿಂದ ಬಂದವ್ರಿಗೆ. ಈ ಕಡೆ ಯಾರಿಗೆ ಅಂದರೆ ಟ್ರಕ್ ಅವ್ರಿಗೆ, ಟ್ರಕ್ ಡ್ರೈವರ್ಸ್ಗೆಲ್ಲ ಸಪ್ರೇಟ್ ಮಾಡಿದ್ದಾರೆ, ಕಾರ್ ಅವ್ರಿಗೆಲ್ಲ ಸಪ್ರೇಟ್ ಮಾಡಿದ್ದಾರೆ. ಸೊ ಅದು ಅವ್ರು ಈ ಕಡೆ ಬರೋಂಗೆ. ಇದು ಹ್ಯಾಂಡಿಕ್ಯಾಪ್ದು, ಮತ್ತು ಸ್ಟಾರ್ಮ್ ಶೆಲ್ಟರ್ ಅಂತೆ. ಇದು ಟ್ರಕ್ ಅವರೆಲ್ಲ ಬಂದರೆ ಎಂಟ್ರ್ ಆಗೋಕ್ಕೆ ಈ ಥರ. ಟ್ರಕ್ ಡ್ರೈವರ್ಸ್ ಎಲ್ಲ ಲಾಂಗ್ ಡಿಸ್ಟೆನ್ಸ್ ಹೊಡಿತಾರಲ್ವ, 2 ದಿನ 3 ದಿನ ಆ ಥರ ಎಲ್ಲ. ಒಂದು ಸ್ಟೇಟಿಂದ ಸ್ಟೇಟಿಗೆ ಅವ್ರಿಗೆ ಮಲ್ಕೊಳ್ಳೋಕ್ಕೆಲ್ಲ ಜಾಗ ಬೇಕಾಗತ್ತೆ. ಸೊ ಈ ಥರ ಇಡ್ತಾರೆ. ನಾವು ಇವಾಗ 2-3 ಅವರ್ಸ್ ಎಲ್ಲ ಡ್ರೈವ್ ಮಾಡಿದ್ರೆ ಮಧ್ಯದಲ್ಲಿ ಊಟ ಗೀಟ ಮಾಡಿದ್ಮೇಲೆ ಸ್ವಲ್ಪ ನಿದ್ದೆ ಎಳೆಯುತ್ತೆ. ಸೊ ಡ್ರೈವ್ ಮಾಡೋ ಹೊತ್ತಿಗೆ ನಿದ್ದೆ ಮಾಡಿಬಿಟ್ಟು ಆಕ್ಸಿಡೆಂಟ್ಸ್ ಎಲ್ಲ ಆಗಬಾರ್ದು ಅಂತ ಈ ಥರ ರೆಸ್ಟ್ ಏರಿಯಾಸ್ ಮಾಡ್ತಾರೆ. ಬಾತ್ರೂಮ್ಗೂ ಅಷ್ಟೇ. ಅದು ಟ್ರಾಶ್ ಕ್ಯಾನು, ಆ ಥರ ಟ್ರಾಶ್ ಕ್ಯಾನ್ಸ್ ಇರುತ್ತೆ. ಪಿಕ್ನಿಕ್ ಏರಿಯಾ ಇರುತ್ತೆ. ಊಟ ಎಲ್ಲಿಂದಾರು ತಂದಿದ್ರೆ ತೊಗೊಂಡು ತಿನ್ನಲಿ ಅಂತ. ಚೇರ್ಸು ಸುಮ್ಮನೆ ಕೂತ್ಕೊಳ್ಳೋಕ್ಕೆ.
ಇಲ್ಲಿಂದೇನೋ ಹಿಸ್ಟ್ರಿ ಇದೆಯೋ ಅದನ್ನೆಲ್ಲ ಈ ಥರ ಮಾಡಿಬಿಟ್ಟು ಹಾಕಿದ್ದಾರೆ, ಬಂದವ್ರು ನೋಡಲಿ ಮಾಡಲಿ ಅಂತ. ಈ ಥರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮೇಂಟೈನು ಮಾಡ್ತಾರೆ. ನಾವುಗಳು ಬಂದೆಲ್ಲ ಮೆಸ್ಸಪ್ ಮಾಡಲ್ಲ, ಕ್ಲೀನಾಗಿ ಇಡ್ತೀವಿ. ರೆಸ್ಟ್ ರೂಮು ತುಂಬ ಕ್ಲೀನಾಗಿರುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಅಂದರೆ ಪೊಲೀಸ್ ಅವ್ರದ್ದು. ಇವಾಗ ಇಲ್ವೋ ಏನೋ ಒಳಗಡೆ, ಅದಕ್ಕೆ ಲಾಕ್ ಹಾಕಿದೆ. ಈ ಥರ ಇಟ್ಟಿದ್ದಾರೆ, ಹೀಗೆ ಇರೋದು ಔಟ್ಸೈಡು. ಅಲ್ಲಿ ಡಾಗಿಗೆ ಓಡಾಡಿಸ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಬುಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅವರೇ ಕವರಲ್ಲಿ ಎತ್ಬಿಟ್ಟು ಹಾಕ್ಬಿಟ್ಟು ಹೋಗಬೇಕು. ಸೊ ಟ್ರಾಶ್ ಕ್ಯಾನಲ್ಲಿ ಒಂದು ಕವರಲ್ಲಿ ತೆಗೆದಾಕಿ ಹೋಗಬೇಕು. ಹಾಗೆಲ್ಲ ಬಿಟ್ಬಿಟ್ಟೆಲ್ಲ ಮಾಡಬೇಕು, ಹೋಗೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್.